ಭಗವಂತ ಇದ್ದಾನೆ, ಭಗವಂತ ಎಲ್ಲ ಕೊಡ್ತಾನೆ ಅನ್ನೋ ಧೈರ್ಯ ಇದ್ರೆ ಭಗವಂತನಲ್ಲಿ ಮಾತ್ರ ಕೇಳಿ. ರಾಮ್ ಸೀತಾ ಅನ್ನೋದಿಲ್ಲ, ಸೀತಾ ರಾಮ್ ಅಂತ. ಶಕ್ತಿ ಯಾರ ಕೆಳಗೂ ಇಲ್ಲ, ಎಲ್ರಿಗೂ ಮೇಲಿದ್ದಾಳೆ ಅಂತ. ನಿಮ್ಮ ಪ್ರಸನ್ನತೆ, ನಿಮ್ಮ ಸಂತೋಷ ಯಾರು ಕೆಡ್ಸಕ್ಕಾಗೋಲ್ಲ ಅಂತ ಅನ್ನೋ ಒಂದು ಧೈರ್ಯ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ದೇವಿಯನ್ನು ನಿರೀಶ್ವರ ಹಾಗೂ ಶಿವನನ್ನು ನಿಖಿಲೇಶ್ವರ ಎಂದು ಬಣ್ಣಿಸಿದ್ದಾರೆ. ಈ ನಿರೀಶ್ವರ ಮತ್ತು ನಿಖಿಲೇಶ್ವರದ ಅರ್ಥವೇನು ದಯವಿಟ್ಟು ತಿಳಿಸಿ. ಓ, ಸರಿಯಾಗಿದೆಯಲ್ಲ ಅದು. ಮನೇಲಿ ಹೆಂಗಸ್ರ ಮೇಲೆ ಯಾರು ಈಶ್ವರತ್ವ ಸಾಧಿಸಕ್ಕಾಗೋದೇ ಇಲ್ಲ. ಅವರೇ ಬಾಸು ಅಲ್ವಾ? ನಿರೀಶ್ವರ ಅಂದರೆ ಅವ್ರಿಗೆ ಯಾರಿಗೂ ಈಶ್ವರರಿಲ್ಲ ಅಂತ. ನಿಖಿಲೇಶ್ವರ ಅಂದರೆ ಎಲ್ಲದಕ್ಕೂ ಈಶ್ವರ. ಶಿವ ಎಲ್ಲದರ ಮೇಲೂ ಅಧಿಪತ್ಯ ಇದ್ದರೂ ಶಕ್ತಿಯ ಮೇಲೆ ಶಿವನಿಗೆ ಯಾವ ಅಧಿಪತ್ಯನೂ ಇಲ್ಲ ಅಂತ ಅದರ್ಥ. ಅಂದರೆ ನಮ್ಮಲ್ಲಿ ನೋಡಿ, ಮೊದಲು ಶ್ರೀಮತಿ, ಆಮೇಲೆ ಶ್ರೀ ಅಲ್ವಾ? ಗೌರಿ ಆಮೇಲೆ ಶಂಕರ್ ಬರ್ತಾರಲ್ಲ, ಗೌರಿ ಶಂಕರ್ ಅಂತೀವಿ. ಸೀತಾರಾಮ್ ಅಂತೀವಿ, ರಾಮ್ ಸೀತಾ ಅನ್ನೋದಿಲ್ಲ, ಸೀತಾರಾಮ್ ಅಂತೀವಿ. ಆದ್ದರಿಂದ ಶಕ್ತಿಗೆ ಆದ್ಯ ಸ್ಥಾನವಾಗಿರೋದ್ರಿಂದ ಶಕ್ತಿ ಯಾರ ಕೆಳಗೂ ಇಲ್ಲ, ಎಲ್ರಿಗೂ ಮೇಲಿದ್ದಾಳೆ ಅಂತ ಹೇಳೋದಕ್ಕೆ ನಿರೀಶ್ವರಾಯ ನಿಖಿಲೇಶ್ವರಾಯ ಅಂತ ಹೇಳ. ಆಕೆ ನಿರೀಶ್ವರರು. ಆಕೆಗೆ ಯಾವುದು, ಅದೇ ಬರೀ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಹೋಗೋರು, ಭೌತಿಕವಾದಲ್ಲಿ ಹೋಗೋರಿಗೆ ಈಶ್ವರನ ಮೇಲೆ ನಂಬಿಕೆ ಇರಲ್ಲ. ಅದು ಕರೆಕ್ಟ್. ಅದು ಯಾಕೆ? ಈ ಭೌತಿಕಕ್ಕೆ ಈಶ್ವರರಿಲ್ಲ ಅಂತ. ಅದು ಸರಿನೇ ಅದು. ಯಾಕೆಂದರೆ ಈ ಅಷ್ಟ ಪ್ರಕೃತಿ ಏನಿದೆಯಲ್ಲ, ಇದು ತನ್ನ ಸ್ವಭಾವದಿಂದ, ತನ್ನ ಗುಣದಿಂದ ತಾನು ನಡೀತಾ ಇರ್ತದೆ. ಇದರ ಮೇಲೆ ಯಾರ ಅಂಕುಶವೂ ಇಲ್ಲ ಅಂತ ಅದು ಹೇಳೋದಕ್ಕೆ. ಆದರೆ ಅದರ ಅಸ್ತಿತ್ವ, ಶಿವನಿಲ್ಲದಿದ್ದರೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದಿದ್ದರೆ ಶಿವನಿಲ್ಲ ಅಂತ ಹೇಳ್ತೀವಿ. ಹಾಗೆ ಆ ಶಕ್ತಿ ಸ್ವತಂತ್ರ ಶಕ್ತಿ, ಆಕೆ ಸ್ವತಂತ್ರಳು ಅನ್ನೋದನ್ನೇ ಹೇಳಲಿಕ್ಕೋಸ್ಕರ ಇದು ಹೇಳಿದ್ದಾರೆ. ಈಗ ನೋಡಿ, ಬ್ರಹ್ಮ ವಿಷ್ಣು ಶಿವ ಎಲ್ಲನೂ ಚಾಮುಂಡೇಶ್ವರಿ ಪೂಜೆ ಮಾಡ್ತಾ ಇರ್ತಾನೆ. ಎಲ್ಲರೂ ಚಾಮುಂಡೇಶ್ವರಿ ಪೂಜೆ ಮಾಡೋದು ಅಂತಾಗಿದೆ. ಹಿಮಾಚಲ ಸುತಾನಾಥ ಸಂಸ್ತುತೆ ಪರಮೇಶ್ವರಿ ರೂಪಂದೇಯಿ ಜಯಂದೇಯಿ ಯಶೋದೇಹಿ ದ್ವಿಷೋಜಯಿ ಅಂತ ದೇವಿನ ವರ್ಣನೆ ಮಾಡಿದ್ದಾರೆ. ಹಾಗೆ ಹರಿಯಿಂದ, ಹರನಿಂದ, ಬ್ರಹ್ಮನಿಂದ, ಎಲ್ಲರಿಂದಲೂ ಸ್ತುತಿಸಲ್ಪಟ್ಟವಳು, ಪೂಜಿಸಲ್ಪಡುವವಳು ಶಕ್ತಿ ತಾಯಿ, ಎಲ್ಲರಿಗೂ ಮೇಲೆ ಅಂತ ನಮ್ಮ ಎಲ್ಲ ಪುರಾಣಗಳಲ್ಲಿ, ಕಥೆಗಳಲ್ಲಿ. ಇದರ ರಹಸ್ಯ ಏನು ಅಂದರೆ ಶಕ್ತಿ ಸ್ವತಂತ್ರಳು ಅಂತ, ಚೈತನ್ಯ ಸ್ವತಂತ್ರವಾಗಿದೆ ಅಂತ. ಗುರುದೇವ್, ನಾನು ಬಹಳವಾಗಿ ಪ್ರೀತಿಸುವ ವ್ಯಕ್ತಿ ಯಾವುದೊಂದು ಪ್ರತಿಕ್ರಿಯೆಯು ನೀಡದೆ ಉದಾಸೀನ ತೋರುತ್ತಾರೆ. ಇದರಿಂದ ಬಹಳ ನೋವು ಉಂಟಾಗಿದೆ. ಏನು ಮಾಡಲಿ? ಅವ್ರು ಏನು ಮಾಡಿದ್ರೆ ಇರಲಿ, ಏನಂದ್ರೆ ಅನ್ಕೊಂಡಿರ್ರಿ, ನೀವು ಯಾತಕ್ಕೆ ಅದನ್ನು ತಲೆ ಹಚ್ಕೋತೀರಾ? ನಿಮ್ಮ ಪ್ರಸನ್ನತೆ, ನಿಮ್ಮ ಸಂತೋಷವನ್ನು ಯಾರು ಕೆಡ್ಸಕ್ಕಾಗೋಲ್ಲ ಅಂತ ಅನ್ನೋ ಒಂದು ಧೈರ್ಯ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಯಾರೇ ಬಂದರೂ ನನ್ನ ಮುಗುಳ್ನೆಗೆ ತೆಗಿಯಕ್ಕಾಗೋದಿಲ್ಲ ಅಂತ ಒಂದು ದೃಢವಾದ ವಿಶ್ವಾಸ. ಗುರುದೇವ್, ನಾನು 100% ಪ್ರಯತ್ನವನ್ನು ಮಾಡಿದರೂ, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೂ ವ್ಯಾಪಾರದಲ್ಲಿ ಹಣ ಕಳೆದುಕೊಂಡಿದ್ದೇನೆ. ನನ್ನ ಬಳಿ ಏನೂ ಇಲ್ಲ. ನಾನೇನು ಮಾಡಲಿ? ದಯವಿಟ್ಟು ಮಾರ್ಗದರ್ಶನ ನೋಡಿ. ವ್ಯಾಪಾರದಲ್ಲಿ ಮೇಲೆ ಕೆಳಗೆ ಹೋಗೋದಿದ್ದೇ ಇರ್ತದೆ. ವ್ಯಾಪಾರ ಮಾಡೋಕ್ಕೆ ಧೈರ್ಯ ಕಡಿಮೆ ಆಯಿತು ಅಂದರೆ ಕೆಲಸ ಮಾಡಿ. ಬರೀ ವ್ಯಾಪಾರಕ್ಕೆ ನುಗ್ಗೂಡ್ದು. ವ್ಯಾಪಾರ ಮಾಡೋಕ್ಕೆ ಮುಂಚಲು ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಿ ಆ ವರ್ಕ್ ಕಲ್ಚರ್ ಬರಬೇಕು ನಮಗೆ. ಗುರುದೇವ್, ವಿಚ್ಛೇದನ, ಡೈವೋರ್ಸ್ ಪಡೆದ ಹೆಂಗಸರು ಮರು ಮದುವೆ ಆಗುವುದಕ್ಕಿಂತಲೂ ವಿಚ್ಛೇದನ ಪಡೆದ ಗಂಡಸರಿಗೆ ಮರು ಮದುವೆ ಆಗುವುದು ಸುಲಭ. ಹೆಂಗಸರಿಗೆ ಅವಕಾಶ ಏಕೆ ಸಿಗುವುದಿಲ್ಲ? ನಿಮಗೆ ಒಂದು ಮಾತು ಗೊತ್ತಾ? ವಿವಾಹ ವಿಚ್ಛೇದನ ಆದ ಗಂಡಸರಿಗೆ ವಿವಾಹ ವಿಚ್ಛೇದನವಾದ ಹೆಂಗಸರೇ ಸಿಗ್ತಾರೆ. ಮದುವೆ ಆಗದೆ ಇರೋ ಹುಡುಗಿ ಒಂದ್ಸಲ ಡೈವೋರ್ಸ್ ಆದವನು ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ ಎಷ್ಟೋ ಸಲ. ಆದ್ದರಿಂದ ಈ ಥರ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಡಿ. ಆ ಥರ ನಿಮಗೆ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಖಂಡಿತ ಆಗತ್ತೆ. ನಮ್ಮಲ್ಲಿ ಒಂದು ಮೆಟ್ರಿಮೋನಿ, ಆರ್ಟ್ ಆಫ್ ಲಿವಿಂಗ್ ಒಂದು ಮೆಟ್ರಿಮೋನಿ ಸೈಟು ತೆಗೆದಿಟ್ಟಿದ್ದೀವಿ. ಅದರಲ್ಲಿ ಹಾಕ್ರಿ, ನೋಡಿ, ಎಲ್ಲ ಥರದ ಹುಡುಗರು ಸಿಗ್ತಾರೆ.
ನಾನು ಧಾರಾಳವಾಗಿ ಸಹಾಯ ಮಾಡುತ್ತೇನೆ. ಆದರೆ ಇತರರಿಂದ ಉಪಕಾರ ಕೇಳಲು ನನಗೆ ಬಹಳ ಸಂಕೋಚವಾಗುತ್ತದೆ. ಇದರಿಂದ ಹಲವು ಅವಕಾಶಗಳನ್ನು ಕಳೆದುಕೊಂಡಿದ್ದೇನೆ. ಏನು ಮಾಡಲಿ? ನಿಮ್ಗೆ ಹಾಗನ್ಸಿದ್ರೆ ಕೇಳಿ. ಏನೀಗ ಕೇಳೋದ್ರಲ್ಲಿ ಏನು ತಪ್ಪು? ಇಲ್ದಿದ್ರೆ ಇಲ್ಲ ಅಂತಾರವರು. ಇಲ್ಲ ಅಂದ್ರೆ ಆಯಿತು, ಮುಂದಕ್ಕೆ ನಡೀರಿ. ಗೊತ್ತಾಯ್ತಲ್ಲ? ಅಯ್ಯೋ ಕೇಳಿಲ್ವಲ್ಲ ಅಂತ ಕೂತ್ಕೊಂಡು ಕೊರಗೋದು ಬೇಡ. ಅಥವಾ ಮನಸ್ಸಂತ ಯಾರನ್ನ ಯಾಕೆ ಕೇಳಬೇಕು? ಭಗವಂತ ಇದ್ದಾನೆ, ಭಗವಂತ ಎಲ್ಲ ಕೊಡ್ತಾನೆ ಅನ್ನೋ ಧೈರ್ಯ ಇದ್ದರೆ ಭಗವಂತನಲ್ಲಿ ಮಾತ್ರ ಕೇಳಿ, ಅದರಲ್ಲಿ ನಡೀರಿ. ಅದು ಹೊತ್ತಾದರೂ ನಮ್ಗೆ ಖಂಡಿತ ಸಿಗತ್ತೆ.